ಬರ್ತಾನಂತ ಹೇಳಿ ಬರಲೇ ನೋಡು. ಅತ್ತ 40 ದಿನ ಆಗ್ಬಿಡ್ಲ. ನಾನೇ ಇವ್ರ ಮನೆ ಗಂಟ ಬರುವಂಗಾತ. ಏನು ಮಾಡತ್ತಾಳೆ ನಮ್ಮ ಮನ್ಯಾಗ ಕರಿಸೇನ ಮತ್ತು. ಅಲ್ಲ, ನಾನು 10 ನಿಮಿಷನಾಗ ಬರ್ತಂದೆ ಅಂದಾಗ ಇನ್ನೂ ಬರತ್ತನೇ ಇಲ್ಲ. ಕರಿತಾನೆ ನೋಡೋಣ ಏನಾರ ಅನ್ವಾಳ ಯಾಕಂತ. ಸುಮುವ, ಏ ಸುಮುವ ಅಲ್ಲಿ ಇನ್ನೂ ಹೊರಗೆ ಬರವಲ್ಲಿ. ಈಗ ನಮ್ಮ ತ್ರಾಸ ಐತಿ, ನಾವು ಮೇಲೆ ಬಿದ್ದು ಕರಿಬೇಕು. ಮತ್ತು ಏನು ಮಾಡೋಕ್ಕಾಗ್ತೈತಿ? ಇಲ್ಲಂದ್ರೆ ಮಂದಿ ಯಾಕೆ ನಮ್ಮ ಸಲುವಾಗಿ ಓಡಾಡ್ಯಾರು, ಅದೇನಾರ ದೂರ ಇರ್ಬೇಕು. ಅದಕ್ಕೆ ಅವ್ರವ್ವ ಕಳ್ಸಕ್ಕೆ ಹಿಂದೆ ಮುಂದೆ ಮಾಡತ್ತಿರ್ಬೇಕು. ನೋಡೋಣ ತಡಿ. ಅಯ್ಯೋ ನೀನ ಬಂದೇನ್ಲೆ, ಬರಕತ್ತೀನಿ ನೋಡ್ದೆ. ನಮ್ಮ ಅವ್ವ ಹೇಳಿ ಅವ್ವ ಎಲ್ಲಿ ಹೊಂಟಿ ಅಂದು. ಇಲ್ಲೇ ಹೊಂಟನು ನಮ್ಮ ಇಕ್ಕಿ ಮನೆಗೆ ಅಂತ ಅನ್ನಿ. ನಾನು ಮಂಜವ್ವ ಹೊಂಟ ತಗೋ, ನೀ ಯೋಚನೆ ಮಾಡ್ಬಿಟ್ಟು ಹೋಗಿ ಬರ್ತೀವ ಅಂತ ಹೇಳೀನಿ. ಅದಕ್ಕೆ ಅವ್ವ ಬೈಯಾಕತ್ತಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ದ ಸುಮ್ಮನೆ ನಿಂತಿದ್ದೀನಿ ನೋಡ್ದೆ. ನೀನೇ ಹೇಳ್ಬಾ ಬಂದಿಟ್ಟು ಅವಾಗ ಹೋಗಿ ಬರೋಣಂತ. ಮತ್ತು ಕರಿ ಹಂಗಾರೆ ನಿಮ್ಮ ಅವ್ನು ಹೇಳ್ತಾನೆ. ಯವ್ವ ಬಾವೇಲಿ ಮಂಜವ್ವ ಕರಿಯಾಕತ್ತಾಳು, ಒಂದಿಟ ಕೇಳ್ಬಾ. ಏನು ಮಂಜವ್ವ ಎಲ್ಲಿ ಹೊಂಟ್ರಿ? ಹಾಂ, ಅದು ಈಗನೂ ಕರ್ಕೊಂಡು ಬೇರೆ ಹೊಂಟಿದಿ? ಎಲ್ಲಿಗೆ? ಅಲ್ಲಿ ಗುಡಿಗೆ ಹೊಂಟವ್ರಿ, ಬಸವಣ್ಣನ ಗುಡಿಗೆ ಹೋಗಿ ಅತ್ತಲ್ಲವೇ ಅಲ್ಲೇ ನಮ್ಮ ಗೆಳತಿ ಮನೆ ಐತ್ರಿ ಸೀಮಾ ಅಂಥೇಳಿ. ಆಕಿನ ಅತ್ತ ಭೇಟಿಯಾಗಿ ಬರಾಕೆ ಹೊಂಟಿದ್ರಿಗೆ. ಒಬ್ಬಾಕೆ ಹೋಗಾಕ ನನಗೂ ಅದು ಭಾಳ ದಿನ ಆತಲ್ರಿ ಮದುವೆಯಾಗಿ ಆ ಕಡೆ ಹೋಗಿನ. ಈಗ ಸ್ವಲ್ಪ ಗೊತ್ತಾಗಲ್ದಂಗೆ ಆಗೈತಿ. ಅದಕ್ಕಾಗಿ ಆಕಿಗೆ ಸಮೋಗಿ ನೀನು ನನ್ನ ಜೊತೆ ಬಾವ ಒಬ್ಬಾಕೆ ಹೆಂಗೋಲಿ, ನೀನು ನಂಗೆ ಗೆಳತಿ ಇದ್ದಿ, ಸೀಮಾ ನಂಗೆ ಗೆಳತಿ ಅದಾಳು, ಸಮೋ ಇಬ್ಬರು ಹೋಗಿ ಭೇಟಿಯ ಬರೋಣ ಅಂತ ಅನ್ನಿ. ಅದಕ್ಕೆ ಆಯಿತು 10 ನಿಮಿಷ ಬರ್ತಾನೆ ಅಂದಾಕಿ. ಪತ್ತೇನೆ ಇಲ್ರಿ, ನಾ ಬಾಗಲಾಗ ರೆಡಿ ಕುಂತ್ಬಿಟ್ಟನು. ಮತ್ತು ಲೀಡಾರು ಬೇರೆ ನಮ್ಮ ಮನೆ ಬೇರೆ ಬೈತಾಳೆ. ಅದಕ್ಕಾಗಿ ಇನ್ನೇನು ಮಾಡಲಿವ ಅಂಥೇಳಿ ನಾನು ಮನೆ ಗಂಟ ಬಂದುಬಿಟ್ನಿ. ಈಗ ಕಳಿಸ್ಕೊಡ್ಬೇಕು, ಹೋದಾರ ಬರ್ತಾವಂತ. ಅಯ್ಯೋ ಹೌದಾನ? ಸರಿ ಆಯ್ತು ಹೋಗಿ ಬರ್ರಿ. ಮತ್ತೆ ಜಲ್ದಿ ಬರ್ಬೇಕು ನೋಡಿ, ನೀನು ಲೇಟ್ ಮಾಡುವಂಗಿಲ್ಲ. ಹೌದು, ಯಾವಾಗ ಬಂದಿನ ಊರಿಗೆ? ಎಲ್ಲರೂ ನಾಲ್ಕತ್ತಾರೋ ಇಲ್ಲಿ ಅದಿ ಅಂತೇಳಿ ಜಗಳ ಮಾಡಿ ಬಂದು ನೆನಲಿ. ಮತ್ತೆ ಅಯ್ಯೋ ಚಿಗವ ನಮ್ದು ಏನು ಕೇಳ್ತೀವಿ ಬಿಡು. ಬಂದ ಮೇಲೆ ವಾಪಸ್ ಹೋಗಿರ್ತಾವಲ್ಲ ಅವಾಗ ಹೇಳ್ತಾನೆ. ಮತ್ತು ಇಲ್ಲೇ ನಿಂತ್ರ ಲೇಟ್ ಆಗಿಬಿಡ್ತೈತಿ. ಮತ್ತು ಗುಡಿನೋ ಬಂದಾಗ್ತಾವೆ, ನಾವು ಹೋಗಿ ಬರ್ತಾವ. ಬಂದ ಮ್ಯಾಗ ಹೇಳ್ತಾನೆ, ನನ್ನ ಬಾಳೆ 7-11 ಆಗಿಬಿಟ್ಟೈತಿ. ಯಾವಾಗ ಸರಿ ಹೋಗ್ತದೋ ಏನೋ. ಯಾ ದೇವ್ರಿಗೆ ನೋಡಿದಿರೋ ದೇವ್ರಿಗೆಲ್ಲ ಕೈ ಮುಗಿಯಾಕತ್ತಾನೆ. ಭೂಮಿ ಮ್ಯಾಗಿರೋ ದೇವ್ರಿಗೆಲ್ಲ ಕೈ ಮುಗಿದು ಬಿಡ್ಕೊಳಕತ್ತಾನೆ. ನನ್ನ ಜೀವನ ಸರಿ ಮಾಡಪ್ಪ ಅಂಥೇಳಿ. ಏನು ಮಾಡೋದು? ಸರಿ ಚಿಗೋ ಜಲ್ದಿ ಬರ್ತಾವೆ ಬಾವ ಸುಮ್ಮ ಹೋಗಿ ಬರ್ನು. ಸರಿ ಆಯ್ತು ನಡಿ ಮಂಜವ್ವ, ಮತ್ತು ಹೋಗಿ ಜಲ್ದಿ ಬರೋಣ. ಮತ್ತು ನಾನು ಇನ್ನೂ ಕೆಲಸ ಅದಾವ, ಇನ್ನೂ ಬಾಂಡೆದೆಲ್ಲ ತಿಕ್ಬೇಕು. ನಾನು ತಿಕ್ಬೇಕು ಅನ್ಕೊನಿ. ಮತ್ತು 10 ನಿಮಿಷ ಅಂತ ಹೇಳಿದ್ನಲ್ಲ, ಮತ್ತು ನೀನು ಬರ್ತೀನಿ ಅಂತೇಳಿ ಮತ್ತು ಬಂದು ತಿಕ್ಕಿದ್ರಾತ ಅಂತೇಳಿ ಸುಮ್ಮನೆ ಇಟ್ಟನು. ನಡಿ ಬಂದಾಕ ಬಡ ಮತ್ತೆ ತಿಕ್ಕಿ ಎಲ್ಲ ಕಸಾದು ಹೊಡೆದು ಅಂಗ್ಳಾಜು ಎಲ್ಲ ಹೊಡೆದು ನೀರು ಹಾಕ್ಬೇಕು ನಾನು. ಸರಿ ಆಯಿತು, ನಡಿ ಹೋಗೋಣ. ಇವಾಗ ಹೋಗಿ ಬರ್ತವೆ. ಸರಿ ಆಯ್ತು, ನೀನು ಲೌಕರ್ ಬರ್ಬೇಕು ನೋಡು. ಅತ್ತ ಹೋಗುವಂಗಿಲ್ಲ. ಎಷ್ಟು ಜಲ್ದಿ ಆಗುತ್ತಾ ಅಷ್ಟು ಜಲ್ದಿ ಮನೆಗೆ ಬಂದು ಸೇರ್ಕೋಬೇಕು. ಏನು ಅಲ್ಲೇ ಗೆಳತರ ಜೊತೆ ಮಾತಾಡ್ಕೊತ ಅಲ್ಲೇ ಇತ್ತು ಬಿಡ್ಬೇಡ. ಅಯ್ಯವ್ವ ಹಂಗೆ ಮಾಡಂಗಿಲ್ಲ ತಗೋ, ಜಲ್ದಿನ ಬರ್ತಾನೆ. ಏನು ಅಲ್ಲೇ ಮಕ್ಕಳು ಮಾಡ್ತೀಯಲ್ಲ ನೀನಂತೂ. ಹಂಗೆ ಹೋಗ್ಬಿಟ್ರೆ ಮನೆಗಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮನೆ ಒಂದು ಕಸ ಹೊಡೆದಿರ್ತಾನೆ ನಾನು. ಉಳಿದು ಬಾಂಡೆ ಗಿಂಡಿ ಎಲ್ಲ ಬಂದು ನೀನು ತಿಕ್ಕೋ ಏನು. ಆದ್ರೂ ಬಂದ ಬಾಂಡೆ ತಿಕ್ಕಂತೂ ನೀನು ಕಸ ಹೊಡೆದ ಬಾಲ ಕಸ ಹೊಡೆದ ನೀರು ಹಾಕ್ಬಿಡು. ಆಯ್ತು ಹೋಗಿ ಜಲ್ದಿ ಬಾ. ನಿಮ್ಮ ಬರೀ ಜಲ್ದಿ ಬಾ ಅಂತ ಹೇಳ್ತಾಳಲ್ಲ, ಇನ್ನೂ ಸಣ್ಣ ಹುಡುಗಿ ಹಂಗೆ ಮಾಡ್ತಾಳೆ ನೀನು. ನಮ್ಗೆ ನಿಮ್ಮ ವಯಸ್ಸಿನಾರ ನಾವು ನನ್ನ ಮದುವೆ ಆಗಿ 2 ಮಕ್ಳು ಅದಾವ. ಮದುವೆ ಆದ್ರೆ ಹಂಗೆ ಪಟ ತಡನಿಲ್ಲ 2 ಮಕ್ಳು ಆಗಿಬಿಡ್ತಾವೆ. ಏನು ಮಾಡೋಕ್ಕಾಗ್ತತಿ? ಹಂಗೆ ನಮ್ಮವು ನನ್ನ ಮ್ಯಾಗ ಭಾಳ ಬೀರುತ್ತಿದ್ದಾಳಲ್ಲ, ಅದಕ್ಕೆ ಹಂಗೆ ಮಾಡ್ತಾ. ಆದರೆ ಎಲ್ಲಾರ್ದು ಮದುವೆ ಆತ ಇವುಗಳದಾಗಿ ನಾನು ಬಾಕಿಲ್ಲ. ಅದಕ್ಕೆ ನನ್ನ ಮ್ಯಾಗ ಭಾಳ ಪ್ರೀತಿಗೆ ನಾ ಎಲ್ಲಾರ ಹೋರು ಯಾವಾಗ ಬರ್ತಾ ಅಂತ ಕಾಯ್ತಿರ್ತಾಳೆ. ಇನ್ನು ಮದುವೆ ಆಗಿ ಹೋದ್ರೆ ಹೆಂಗೆ ಇರ್ತಾಳವ ಏನು. ನಮ್ಮ ಅಣ್ಣಗೆ ಒಂದು ಮದುವೆ ಮಾಡ್ಬೇಕು. ಒಂದು ಮದುವೆ ಮಾಡಿ ಸೊಸೆ ತಂದು ಮನೆಯಾಗ ಇಟ್ಟರೆ ಸ್ವಲ್ಪ ಏನೋ ಪರವಾಗಿಲ್ಲ ಇರ್ತಾಳೆ ಆ ಕಡೆ. ನಮ್ಮ ಅಣ್ಣ ಹುಡುಗಿ ನೋಡತ್ತವ, ನಿಮ್ಮ ಊರ ಕಡೆ ಇದ್ರೆ ನೋಡು ಹೇಳು. ಆಯ್ತು ಹೇಳ್ತಾನೆ, ನಡಿ ಹೋಗು ನೀರು. ಯವ್ವ ಇನ್ನೂ ಎಷ್ಟು ದೂರ ಹೋಗ್ಬೇಕಲ್ಲ, ಸಾಕಾದ ನನಗೆ ನಡ್ಕೊತ ಹೋಗಿ. ಅಯ್ಯೋ ಬಂತು ಬಾರ ಮಂಜವ್ವ, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಬಂದೇ ಬಿಡ್ತು ನೋಡು. ಈ ರೋಡ್ ದಾಟ್ರೆ ಅವ್ರದ್ದು ಮನೇನ ಐತಲ್ಲಿ. ಅಲ್ಲೇ ಇರ್ತಾರವ್ರ. ನಡಿ ಹೋಗೋಣ. ನಡೆದ ಸಾಕಾಗತ್ತೆ ಅದು ಗುರಿತ್ರಿ. ಯಾವಾಗ ಬರ್ತದೋ ಅನ್ನಂಗೆ ಆಗ್ಬಿಡ್ತೈತಿ ನೋಡು. ಹಂಗೆ ಆಗ್ತೈತೆ. ಮತ್ತು ಇಲ್ಲೇ ಬಂತು ಬಾ. ಇದ ನೋಡುವ ಬಂತು ಬಾ, ಒಳಗೆ ಹೋಗೋಣ. ಅಜ್ಜಾರ ಯಾರೋ ಬರ್ರಿ ಕುಂದ್ರಿ. ಅಜ್ಜಾರ ನಾವ್ರಿ, ನಾನು ಬಂದೇನ್ರಿ. ಸುಮ್ಮವ್ರಿ. ಓ ನೀ ನನ್ನ ಸುಮ್ಮವ, ಹೆಂಗದಿವ? ಆರಾಮದೇನ? ನಿಮ್ಮ ಅಕ್ಕ ಹೆಂಗದಾಳ ಈಗ? ಆರಾಮದಾಳ? ಹಾಂ ಸರಿ ಕುಂದ್ರಿ. ಯಾರನ್ನ ಕರ್ಕೊಂಬಂದಿದ್ದಿ ಜೊತೆಗೆ? ಯಾರವರು? ಈಕಿ ನನ್ನ ಗೆಳತ್ರಿ. ಈಕಿದು ಒಂದು ಸ್ವಲ್ಪ ಭಾಳ ತೊಂದರೆ ಇತ್ತು, ಅದಕ್ಕಾಗಿ ನಿಮ್ಮ ಅಂತ್ಯಕ್ಕೆ ಕರ್ಕೊಂಡು ಬಂದೇನಿ. ಒಂದೀಟ ನೋಡಿ ಹೇಳ್ರಲ್ಲ ಏನಾಗೈತಿ ಮತ್ತು ಹೆಂಗೆ ಸರಿ ಮಾಡಬೇಕು ಅನ್ನೋದನ್ನ ಸರಿ ಮಾಡಿರಿ. ಸರಿ ಕುಂದ್ರಿ ನೋಡೋಣ ಏನಾಗೈತಿ ಏನಿಲ್ಲ ಅಂತೇಳಿ. ಕುಂದ್ರಿ. ಹೇಳವ ಮಂಜವ್ವ, ಏನಾಯ್ತು? ಯಾಕೆ ಇಲ್ಲಿ ಗಂಟ ಬರುವಂಗಾತು? ಏನು ಸಮಸ್ಯೆ ಐತಿ? ಎಲ್ಲನೂ ಒಂದೊಂದಾಗಿ ಹೇಳು. ಏನಾರ ಸರಿ ಮಾಡ್ಬೇಕು ಅನ್ನೋಂಗಿದ್ರೆ ನಾನು ಸರಿ ಮಾಡಿ ಕೊಡ್ತೇನಂತ. ಅದು ಅಜ್ಜಾರ
ಹೇಳೋದು ಭಾಳ ಐತ್ರಿ. ಅದು ಏನಾಗೈತೆ ಅಂತಂದ್ರೆ, ನಾನು ಫಸ್ಟ್ನಾಗ ನನ್ನ ಗಂಡಗೆ ಮದುವೆ ಆಗೈತೆ ರೀ. ಮದುವೆ ಆಗಿ ಒಂದು ಮಗು ಇತ್ತು. ಆ ಮಗನ ನೋಡ್ಕೊಳಕಂತೇಳಿ ಅವರು ಇನ್ನೊಂದು ಮದುವೆ ಆಗತ್ತಿದ್ರು. ಮದುವೆ ಆದ್ರೆ ಅದು ನಾನು ಅವ್ರನ್ನ ಮದುವೆ ಆದ್ನಿ. ಮದುವೆ ಆದ್ಮ್ಯಾಗ ನನಗೆ ಮಕ್ಕಳಾಗೋ ಮಟ ಚಂದನ ಆ ಹುಡುಗಿನ ನೋಡ್ಕೋತಿದ್ನಿ. ನನಗೆ ಮಕ್ಕಳಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಆ ಹುಡುಗಿ ಮೇಲೆ ನನಗೆ ಸ್ವಲ್ಪ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಂಗೆ ಎಲ್ಲ ಕೆಲಸನೂ ಜಾಸ್ತಿ ಆದಂಗೆ ಎಕ್ಸೆಪ್ಟ್ ತೊಟ್ಟಾಕೆ ಅಂತೆಲ್ಲ ಹೇಳ್ಕೊತ ಬನ್ನಿ. ಆಮೇಲೆ ನನಗೆ ಹುಡುಗಿ ಮ್ಯಾಗ ಏನೇನೋ ಒಂಥರ ದ್ವೇಷನ ಬೆಳೆದೋತ್ರಿ. ಅದು ಬೆಳೆಯೋಣ ಅಂದ್ರೆ ಅದು ನಾನು ಆಕಿನ ಸಾಯಿಸೋ ಮಟ್ಟಿಗೆ ಬಂದುಬಿಟ್ನಿ ಅಂತ ಅನಿಸ್ತತಿ ನನಗೆ. ಆಕೆಗೆ ವಿಷಯ ಹಾಕಕ್ಕೆ ಹೋದ್ನಿ, ಆದ್ರೆ ದೇವ್ರ ನನ್ನ ಮಗನ ಅದನ್ನು ತಿನ್ನುವಂಗೆ ಮಾಡಿ ನನ್ನ ಮಗನ ಸಾವು ಬದುಕಿನ ಮಧ್ಯೆ ಹೋರಾಡುವಂಗೆ ಆತ್ರಿ. ಆದ್ಮೇಲೆ ನನ್ನ ಗಂಡ ನನ್ನ ಬೈದು ಹೊಡೆದು ಮಾಡಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರ್ರಿ. ಜೈಲಿಗೆ ಹಾಕಿದ್ರು. ಅಲ್ಲಿಂದ ನಮ್ಮ ಅನ್ನ ಕರ್ಕೊಂಬಂದಾನ. ಮನೆಗೆ ಹೋದ್ರೆ ನಾಯಿಗಿಂತ ಆತದ ಮಾಡಾಕತ್ತ ನನ್ನ ಗಂಡ. ಅಲ್ಲಿ ಹೊಡೆಯೋದು ಬಡಿಯೋದು ಮಾಡಿ ನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ಟ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗೋದ್ರಿ ಅಜ್ಜಾರ. ಈಗ ನಿಮ್ಮನ್ನ ಇಲ್ಲಿ ಗಂಟ ಕೇಳ್ಕೊಂಡ ಬಂದೀನಿ. ನೀವು ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಜ್ಜಾರ, ಏನಾದರೂ ದಾರಿ ತೋರಿಸ್ಬೇಕು. ನನ್ನ ಮನೆಗೆ ಹೋದ್ರೆ ಮನೆಯಿಂದ ಹೊಡೆದ ಮಾಡಿ ಹೊರಗೆ ಹಾಕಿರ್ರಿ. ಏನೋ ಗೊತ್ತಿಲ್ಲ ಅನ್ನೋದಿಲ್ಲ ಅಂತನೂ ಮಾಡೋದಿಲ್ಲ ಮಾಡ್ತಾನು. ಹಿಂಗಾದ್ಮೇಲೆ ಏನು ಮಾಡ್ಬೇಕಂತ ಗೊತ್ತಾಗ್ದ ಸುಮ್ಮ ಇರ್ತಾನೆ. ಇಲ್ಲಿ ಬಂದು ಉಳಿದ್ರೆ ನಮ್ಮ ವೈನಿ ಕಾಟಾರಿ. ನಮ್ಮ ವೈನಿ ನೋಡಿರ ಅಕ್ಕಿ ನನ್ನ ಜೊತೆ ಜಗಳ ಮಾಡ್ತಾಳೆ. ಎಲ್ಲ ಕೆಲಸ ನನಗೆ ಹಚ್ತಾಳೆ. ಗಂಡನ ಬಿಟ್ಟು ಬಂದೀನಿ ಅಂತೇಳಿ ನನಗೆ ಮರ್ಯಾದೆ ಕೊಡ್ದಂಗೆ ಮಾಡ್ತಾಳೆ. ನನಗೆ ಸಾಕಾಗೈತ್ರಿ, ಜೀವನ ಸಾಕಾಗೈತಿ. ಏನು ಮಾಡೋದವ, ನಿನ್ನ ಹಣೆ ಬರದಾಗ ಹಂಗೆ ಐತಿ. ಹೋಗ್ತೀನಿ ನಿನ್ನ ಗಂಡು ಮನೆಗೆ, ನಾನು ಇದನ್ನೆಲ್ಲ ಸರಿ ಮಾಡ್ತಾನೆ. ನೀನು ಏನೇ ಯೋಚನೆ ಮಾಡಬೇಡ. ಆದರೆ ಇನ್ನು ಮೇಲೆ ಹೋದ್ರೆ ಚಂದಗೆ ಇರು. ಆ ಮಗಳನ್ನ ಚಂದಾಗ ನೋಡ್ಕೋ. ಏನಾಗಂಗಿಲ್ಲ, ಒಂದು ತುತ್ತು ಊಟ ಹಾಕಿದ್ರೆ ಏನಾಗಂಗಿಲ್ಲ. ನಾನು ನಿನ್ನ ಗಂಡ ನೀನು ಚಂದಾಗಿರೋ ಹಂಗೆ ಮಾಡಿ ಕೊಡ್ತಾನೆ. ಅದನ್ನ ಹೋದ ನಾ ಹೇಳಿದಂಗೆ ನೀನು ಪಾಲಿಸಿದ್ರೆ ನಿನ್ನ ಗಂಡ ನಿನ್ನ ಬಂದ ಕರ್ಕೊಂಡು ಹೋಗ್ತಾನೆ. ಇಲ್ರಿ ಜರ ಅವರ ಬಂದ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮನೆಯಿಂದ ಹೊರಗೆ ಹಾಕಿದಾರ. ಈಗ ನಾನು ಮತ್ತೆ ಇನ್ನೊಂದು ಸರಿ ಹೋದ್ರೆ ನನಗೇನು ಮರ್ಯಾದೆ ಇರ್ತೈತ್ರಿ. ಹೊಡೆದ ಮಾಡಿ ಮನೆಯಿಂದ ಹೇಳ್ಕೊಂತಾರ. ಅದರ ಹೋಗಿ ಬೀದ್ಯಾಗ ಹೇಳೋದು ಹೋಗೋದು ಬಿಟ್ಟಾರ. ಈಗ ನಾನು ಹೆಂಗೆ ಯಾವ ಮಕ್ಕ ಇಟ್ಕೊಂಡು ಹೋಗ್ಲಿಲ್ಲ ಒಂದು ಗೊತ್ತಾಗಲ್ತು. ಅದಕ್ಕೆ ನಾನು ಸುಮ್ಮ ಅಂದ್ರೆ ಸುಮ್ಮ ನಿಮ್ಮಂತೆ ಕರ್ಕೊಂಬಂದಾಳೆ. ನೀವು ಏನಾರ ದಾರಿ ತೋರಿಸ್ಬೇಕ್ರಿ ಜರ, ನನಗೆ ನೀವು ದಾರಿ ತೋರಿಸ್ಬೇಕ್ರಿ. ಆತು ಅವರ ಬಂದು ಕರ್ಕೊಂಡು ಹೋಗುವಂಗೆ ಮಾಡೋಣಂತ. ನೀ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ದಿ? ನಾ ಮಾಡಿದಂಗೆ ನಾ ಹೇಳಿದಂಗೆ ಎಲ್ಲ ನೀನು ಪಾಲಿಸಿದ್ರ ಅವರ ಬಂದ ನೀನು ಕರ್ಕೊಂಡು ಹೋಗ್ತಾನೆ. ಅವನ ಹೆಸರು ಏನು ಹೇಳು? ನನ್ನ ಗಂಡನ ಹೆಸರು ಬಸಪ್ಪ ರೀ. ನನ್ನ ಹೆಸರು ಮಂಜವ್ರಿ. ನನ್ನ ಮಗಳ ಹೆಸರು ಅಮ್ಮು ರೀ. ನನ್ನ ಮಗನ ಹೆಸರು ಅಮ್ಮೋಗ್ರಿ. ಅಮೂಲ್ಯ ರೀ. ಹೆಸರು ಅಮ್ಮ ಅಂತ ಕರಿತಾವೆ. ಈಕೆ ಹೆಸರು ಸುಂದ್ರಿ ರೀ. ಈಗ ಯಾರ ನಮ್ಮ ಮನೆಯಾಗ ಇಷ್ಟು ಜನ ಆದ್ರೆ ನೆಮ್ಮದಿನೇ ಇಲ್ಲ ಜೀವಕ್ಕೆ. ಏನು ಮಾಡೋದು ಹಂಗಾಗಿಬಿಟ್ಟದ ನಮಗೆ. ಹೌದ್ರಿ ಅಜ್ಜ, ಪಾಪ ಭಾಳ ಕಷ್ಟಪಟ್ಟಾಡ್ರಿ ಹುಡುಗಿ, ಭಾಳ ಕಷ್ಟಪಟ್ಟಾಳಂಗೆ ಗೆಳತಿ. ಆಕೆಗೆ ಹೆಂಗಾರ ನೀವು ದಾರಿ ತೋರಿಸ್ಬೇಕ್ರಿ. ನೀವು ಎಷ್ಟೋರು ಮಂದಿ ಜೀವನ ಸರಿ ಮಾಡಿದಿರಿ. ಅವ್ರ ಗಂಡ ಮನೆಗೆ ಹೋಗಿ ಉಳಿಯೋಂಗೆ ಮಾಡಿದಿರಿ. ಅವರೆಲ್ಲ ಈಗ ಚಂದ ಜೀವನ ಮಾಡೋದು ನೋಡಿ ನಮ್ಮ ಅಕ್ಕನ ಜೀವನ ಸರಿ ಹೋಗಿದ್ದು ನೋಡಿ ಈಗ ನಾನು ಹೇಳಿ ಕರ್ಕೊಂಬನ್ರಿ. ಯಾಕಂದರೆ ಹೆಣ್ಮಕ್ಳು ಗಂಡ ಮನೆಗಿದ್ರೆ ಚಂದಲ್ಲ, ಅದಕ್ಕಾಗಿ ಹೋಗಿ ನಾನು ಹೇಳಿ ಕರ್ಕೊಂಬಂದನ್ರಿ. ಆದ್ರೆ ಮತ್ತು ಈಗ ಏನಾರ ಬೇಕಂದ್ರೆ ಆಕೆ ಎಲ್ಲಿಂದ ಹೆಂಗೆ ತರ್ತಾಳೆ. ಅದಕ್ಕಾಗಿ ಈಕೆ ಏನಿಲ್ಲ ಅಂತಂದ್ಲು. ನೋಡೋಣ ಬಾ ಕೇಳೋಣ ಅಂತ ನಾನು ಕರ್ಕೊಂಡು ಬಂದನ್ರಿ ಅಜ್ಜಾರ. ನೀವು ಏನನ್ನೋದು ಹೇಳ್ಬೇಕ್ರಿ. ನಾನು ಯೋಚನೆ ಮಾಡಿ ಹೇಳ್ತೇನೆ ನೋಡು. ಈಗ ನಾನು ಹೇಳಿದಂಗೆ ನೀನು ಮಾಡು. ನೀನು ಮಾಡು. ಇಷ್ಟು ದಿನಕ್ಕಂದ್ರೆ ನಿನ್ನ ಗಂಡ ಬಸಪ್ಪ ಅದನಲ್ಲ ನಿನ್ನ ಬಂದ ಕರ್ಕೊಂಡು ಹೋಗ್ತಾನೆ. ನೀನು ನೋಡುವಂತೆ ಅಯ್ಯೋ ಅಜ್ಜಾರ ನಾ ಹೇಳಿದಂಗೆ ಮಾಡಿದ್ರೆ ಇವ್ರು ಹೇಳಿದಂಗೆ ಆತು ಅಂಥೇಳಿ ನೀನು ನಂಬುತ್ತಿದ್ದಿ. ನೀನು ಬಂದ ನಿನಗೆ ಅನುಕೂಲ ಆದಷ್ಟ ಇಲ್ಲಿ ಕೊಟ್ಟು ಹೋಗ್ತಿದ್ದಿ. ಅದು ಅಜ್ಜಾರ ಈಗ ಮಾಡಾಕ ಎಷ್ಟು ಆತತ್ರಿ? ನನ್ನ ಕಡೆ ಎಷ್ಟೈತೆ ಅಂತ ನಾನು ಹೇಳ್ಕೇಳ್ತೇನೆ, ನಿಮಗೆ ಹೇಳ್ತೇನೆ ರೀ. ನೋಡುವ, ಇದನ್ನು ಮಾಡಾಕ ಏನಿಲ್ಲ ಅಂದರೂ ಒಂದು 2-3 ಸಾವಿರ ಆಗ್ತೈತಿ. ಅಷ್ಟು ಬೇಕನ್ನ. ಅಷ್ಟಿಲ್ಲ ಅವೆಲ್ಲ ನಡೆಯಂಗಿಲ್ಲ. ಮತ್ತು ಹೆಂಗೀಗ ಮಾಡೋಣ ಅಂದ್ರೆ ಮಾಡಿ ಕೊಡ್ತಾನಂತ. ಅದಕ್ಕೇನು? ಅಯ್ಯೋ ಜರ ನನ್ನಂತೆಗೆ ಈಗ ಅಷ್ಟು ರೊಕ್ಕ ಇಲ್ಲರಿ. ಬರೀ ಇರೋದು 500 ರೂಪಾಯಿ ಐತಿ. ಅದನ್ನ ಅಲ್ಲಿ ಇಲ್ಲಿ ಇಟ್ಟ ಹೆಂಗಾಗ್ಯಾವ್ರಿ ನೋಟ. ಇವನ್ನ ಯಾವಾಗ ಕೂಡಿಸಿಟ್ಕೊಂಡಿದ್ದು ಅವದಾವಂತ ಹೇಳಿ ನಾನು ಬಂದನ್ರಿ. 500 ರೂಪಾಯಿದಾಗ ಆಗೋ ಹಂಗೆ ಮಾಡಿಕೊಡ್ರಿ. ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ರೊಕ್ಕ ತಂದು ಕೊಡ್ತೀನಿ ರೀ. ಯಾಕಂದ್ರೆ ಅಲ್ಲಿದ್ರೆ ನನ್ನ ಕೈಯಾಗ ರೊಕ್ಕ ಇರ್ತಾವೆ ರೀ. ಇಲ್ಲಿದ್ರೆ ಯಾರು ಕೊಡ್ಬೇಕ್ರಿ ನನಗೆ? ಯಾರು ಕೊಡೋಂಗೆ ಇಲ್ಲ. 1 ರೂಪಾಯಿನೂ ಇಲ್ಲ. ಪಾಪ ಇನ್ನು 300 ರೂಪಾಯಿ ಈಗ ಹಾಕಿ ಆಡ್ರಿದ. 200 ರೂಪಾಯಿ ನಾ ಹಾಕಿದ್ರೆ ಪಾಪ ನಾನು ಕೇಳೋದು 300 ರೂಪಾಯಿ ಕೊಟ್ಟಾಳೆ. ಅದಕ್ಕೆ ರೀ ಆ ಥರ ಹೇಳೋದು.